ನಮಸ್ಕಾರ ರೀ ಎಲ್ಲರಿಗೂ. ಅಶು ಅಡುಗೆ ಮನೆ ಚಾನಲ್ ನೋಡುತ್ತಿರುವ ನಿಮಗೆಲ್ಲರಿಗೂ ಸ್ವಾಗತ ರೀ. ಇವತ್ತು ನಾವೊಂದು ರಸ್ನ ರೆಸಿಪಿ ಮಾಡಿ ತೋರ್ಸಾತೀನಿ ನೋಡ್ರಿ. ನಿಮಗೆ ಬ್ಯಾಸಿಗೆ ಬಿಸಿಲಿಗೆ ಮಧ್ಯಾಹ್ನ ಟೈಮ್ ಒಳಗೆ ಏನಾರೇ ತಂಪಾಗಿ ಕುಡಿಬೇಕು ತಿನ್ನಬೇಕು ಅನ್ನಿಸ್ತಿರ್ತೈತೆ ರೀ. ಅಂಥ ಟೈಮ್ ಒಳಗೆ ಈ ರೀತಿ ನಾವು ರಸ್ನ ಮಾಡಿ ಇಟ್ಕೊಂಡಿವಿ ಅಂತಂದ್ರೆ ಪಟ್ನೆ ಯಾವಾಗ ಬೇಕು ಅವಾಗ ತೊಗೊಂಡು ಕುಡಿಬೋದು ನೋಡಿರಿ. ಅದ್ರ ಸಲುವಾಗಿ ನಾ ಇಲ್ಲಿ 10 ರೂಪಾಯ್ದು ಒಂದು ರಸ್ನ ಪ್ಯಾಕೆಟ್ ತೊಗೊಂಡಿನಿ ರೀ. 2 ಸ್ಪೂನ್ ಆಗುವಷ್ಟು ಕಾಮ ಕಸ್ತೂರಿ ಬೀಜ ತೊಗೊಂಡಿನಿ ರೀ. ಆಮೇಲೆ 1 ಗ್ಲಾಸ್ ಸಕ್ರೆ ಅಂದ್ರೆ ಮಿನಿಮಮ್ 300 ಗ್ರಾಮ್ ಆಗುವಷ್ಟು ಸಕ್ರೆ ತೊಗೊಂಡಿನಿ. ಆಮೇಲೆ 2 ಗ್ಲಾಸ್ ಆಗುವಷ್ಟು ಐಸ್ ವಾಟ್ರ್ ತೊಗೊಂಡಿನಿ ರೀ. ಈಗ ಐಸ್ ವಾಟ್ರಿಗೆ ಏನು ಮಾಡತ್ತೀನಿ ಅಂತಂದ್ರೆ 1 ಗ್ಲಾಸ್ ಸಕ್ರೆ ಹಾಕ್ಕೊಂಡು ಈ ರಸ್ನ ಪ್ಯಾಕೆಟ್ ಒಳಗೆ ಮತ್ತು 2 ಪೌಚ್ ಅದಾವೆ ರೀ. ಅವು ಏನು ಅಂತಂದ್ರೆ 1 ಲಿಕ್ವಿಡ್ ಐತಿ, ಆಮೇಲೆ 1 ಪೌಡ್ರ್ ಐತಿ ರೀ. ಇದು ನೋಡಿರಿ, ಆರೆಂಜ್ ಕಲರ್ ಪಾಕೆಟ್ ಲಿಕ್ವಿಡ್ ಇದ್ದಿದ್ದು, ಆಮೇಲೆ ಇನ್ನೊಂದು ಗ್ರೀನ್ ಕಲರ್ದು ಇದ್ದಿದ್ದು ಪೌಡ್ರ್ ಐತಿ. ಇವೆರಡೂ ಏನಪ್ಪ ಅಂತಂದ್ರೆ ಕಟ್ ಮಾಡಿ ನಾ ಈ ನೀರೊಳಗೆ ಅದ್ರನ್ನ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ಇವೆರಡೂ ಏನಪ್ಪ ಅಂತಂದ್ರೆ ಇದ್ರೊಳಗೆ ಹಾಕ್ಕೊಂಡು ಚೆಂದಂಗೆ ಸಕ್ರೆ ಎಲ್ಲನೂ ಕರಗುವವರೆಗೂ ನಾವು ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ನೋಡಿರಿ. ಈ ರಸ್ನ ಪ್ಯಾಕೆಟ್ ಹಾಕಿದ ಕೂಡಲೇ ಕಲರ್ ನೋಡಿದರೆ ಯಾಕೋ ಭಾಳ ರಬ್ಬ ಅನ್ಸತೈತೆ ನೋಡಿರಿ. ಈಗ ಇನ್ನೊಂದು ಪೌಚ್ ಒಳಗೆ ಏನಪ್ಪ ಅಂತಂದ್ರೆ ಪೌಡ್ರ್ ಐತ್ರಿ. ಅವು ಎರಡೂ ಈಗ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಈ ಮಿಕ್ಸ್ ಮಾಡುವವರೆಗೂ ಏನಪ್ಪ ಅಂತಂದ್ರೆ ಈ ಕಾಮ ಕಸ್ತೂರಿ ಬೀಜದೊಳಗೆ ಸ್ವಲ್ಪ ನೀರು ಹಾಕ್ಕೊಂಡು ನೆನೆಯಾಕೆ ಇಟ್ಬಿಡೋಣ ರೀ. ಇವು ನೆನೆದ ಮ್ಯಾಗ ಉಬ್ಬಿ ಎಷ್ಟು ಮಸ್ತ್ ಚೆಂದ ಕಾಣಿಸ್ತಿರ್ತಾವೆ ನೋಡಿರಿ. ಈಗ ಇದೆಲ್ಲನೂ ಚೆಂದಂಗೆ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಇದೆಲ್ಲನೂ ಚೆಂದಂಗೆ ಮಿಕ್ಸ್ ಆದ್ಮ್ಯಾಗ ಏನಪ್ಪ ಅಂತಂದ್ರೆ ನಾವು ಇದ್ರೊಳಗೆ ಮತ್ತೆ ನೀರು ಹಾಕಿ ಡೈಲ್ಯೂಟ್ ಮಾಡ್ಕೋಬೇಕ್ರಿ. ಈ 10 ರೂಪಾಯಿ ಪ್ಯಾಕೆಟ್ ಒಳಗೆ ಏನು ಅಂತಂದ್ರೆ ಮಿನಿಮಮ್ ನಾವು 10 ರಿಂದ 12 ಗ್ಲಾಸ್ ರಸ್ನಾನ ರೆಡಿ ಮಾಡ್ಕೋಬೋದು ರೀ. ಈಗ ಸಕ್ರೆ ಎಲ್ಲನೂ ಕರಗ್ಲಾತೈತೆ ನೋಡಿರಿ. ಈ ರೀತಿ ಚೆಂದಂಗೆ ಒಂದಿಟ್ಟು ಸಕ್ರೆ ಉಳಿಲಾರ್ದಂಗೆ ಏನಂತಂದ್ರೆ ಮಿಕ್ಸ್ ಮಾಡ್ಕೋತ ಹೋಗೋಣ ರೀ. ಈಗ ಸಕ್ರೆ ಎಲ್ಲ ಕರಗಿ ಬಿಟ್ಟೈತೆ ರೀ. ನಾ ಅದಕ್ಕೆ ಏನು ಮಾಡತ್ತೀನಿ, ನೀರು ಹಾಕ್ಕೊಳತ್ತೀನಿ ನೋಡಿರಿ. ಆಗ ನಮಗೆ ಬಹಳಷ್ಟು ದಾಹ ಆದಾಗ ಈ ರೀತಿ ನಾವು ಒಂದು ಕೂಲ್ ಡ್ರಿಂಕನ್ನು ಕುಡಿಬೋದು ಅಂತಂದು ಅನ್ನಿಸ್ತೈತೆ ನೋಡಿರಿ. ಈಗ ಒಂದು ಸರಿ ನಾವು ಏನು ಮಾಡೋಣ ರೀ, ಎಲ್ಲ ಮಿಕ್ಸ್ ಮಾಡಿದ್ಮ್ಯಾಗ ಟೇಸ್ಟ್ ನೋಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಏನಾರು ಹುಳಿ ಹತ್ತಿತ್ತು ಅಂತಂದ್ರೆ ಇದಕ್ಕೆ ಸ್ವಲ್ಪ ಸಕ್ರೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ನಾ ಇವತ್ತು ಮಾಡಿದ್ರಿ ಆರೆಂಜ್ ರಸ್ನ ಮಾಡ್ಕೊಂಡೀನಿ ರೀ. ಇದ್ರೊಳಗೆ ನಮ್ಮ ಮ್ಯಾಂಗೋ ಫ್ಲೇವರ್ ಮತ್ತು ಕಚ್ಚಾ ಮ್ಯಾಂಗೋ ಫ್ಲೇವರ್ ಎಲ್ಲ ಸಿಗ್ತಾವೆ ರೀ. ಬೇಕಂದ್ರೆ ಅದನ್ನು ನಾವು ಟ್ರೈ ಮಾಡ್ಬೋದು ರೀ. ಈಗ ಆಲ್ಮೋಸ್ಟ್ ನಮ್ದು ಏನು ಅಂತಂದ್ರೆ ರಸ್ನ ರೆಡಿ ಆಗ್ಬಿಟ್ಟೈತೆ ರೀ. ಇದನ್ನು 1 ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ಳೋಣ ರೀ. ಈಗ ಸಣ್ಣ ಮಕ್ಕಳೆಲ್ಲ ಏನಪ್ಪ ಅಂತಂದ್ರೆ ಈ ರೀತಿ ಕಲರ್ ಏನಾರ ಡಿಫ್ರೆಂಟಾಗಿ ಕಾಣಿಸ್ತಿತ್ತು ಅಂತಂದ್ರೆ ಆ ಕೂಲ್ ಡ್ರಿಂಕ್ಸ್ ಕುಡಿಯೋಕೆ ಇಷ್ಟಪಡ್ತಾರೆ. ಇಲ್ಲಿಕ್ಕೆ ನಾವು ಬರೀ ನೀರು ಕುಡೀರಿ ಬ್ಯಾಸ್ಗೆಗೆ ಅಂತಂದ್ರೆ ಅವರು ಟೈಮಿಗೆ ನೀರು ಕುಡಿಯೋಂಗಿಲ್ಲ ರೀ. ಈ ರೀತಿ ಮಾಡಿಕೊಟ್ರೆ ಒಂದಿಷ್ಟು ಅವರು ನೀರು ಕುಡಿಯೋ ಬದಲು ಇದನ್ನು ಕುಡಿದ್ರೂ ವಾಟರ್ ಕಂಟೆಂಟ್ ಅವ್ರ ಬಾಡಿಗೆ ಹೋಗ್ತೈತೆ ರೀ. ಈಗ ನಾ ಕಾಮ ಕಸ್ತೂರಿ ಬೀಜ ನೆನೆಸಿಟ್ಟಿದ್ನಲ್ಲ ರೀ, ಅವೆಲ್ಲ ಉಬ್ಕೊಂಬಿಟ್ಟಾವ. ಏನಪ್ಪ ಅಂತಂದ್ರೆ ಗ್ಲಾಸ್ ಒಳಗೆ ನಮಗೆ ಎಷ್ಟು ಬೇಕು ಅಷ್ಟು ಅಳತೆ ಒಳಗೆ ಹಾಕ್ಕೊಂಡು ಸ್ವಲ್ಪ ಚೆಂದಂಗೆ ತಿರುವಾಡ್ಕೊಂಡು ಬಿಟ್ರೆ ನಮ್ದು ರಸ್ನ ರೆಸಿಪಿ ರೆಡಿ ಆಯ್ತು ನೋಡಿರಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ರೀ. ನೀವು ನಿಮ್ಮ ಮನೆಯೊಳಗೆ ಒಮ್ಮೆ ಈ ರೀತಿ ರಸ್ನ ರೆಸಿಪಿನ ಟ್ರೈ ಮಾಡಿ ನೋಡಿರಿ. ಭಾಳಷ್ಟು ಈಜಿ ಅನ್ನಿಸ್ತೈತಿ ಮತ್ತು ಯಾರು ಗೆಸ್ಟ್ ಬಂದಾಗ ಒಂದಿಷ್ಟು ಕಲರ್ಫುಲ್ಲಾಗಿ ಚಲೋ ಕಾಣಿಸ್ತೈತಿ ರೀ ನೋಡೋಕೆ. ಇಲ್ಲೇ ನಾ ಏನಪ್ಪ ಅಂತಂದ್ರೆ 10 ರೂಪಾಯಿ ಪ್ಯಾಕೆಟ್ ಒಳಗೆ ಈ ರೀತಿ 2 ಬಾಟಲ್ ಮತ್ತು 3 ಗ್ಲಾಸ್ ಆಗುವಷ್ಟು ರಸ್ನಾನ ರೆಡಿ ಮಾಡ್ಕೊಂಡೀನಿ ನೋಡಿರಿ. ಧನ್ಯವಾದಗಳು.